ನಿನಗೆ ಹೇಗೆ ಗೊತ್ತು? ದೇವ್ರಿಚ್ಛೆ ಇಲ್ಲದೆ ಒಂದು ಹುಲ್ಕಡ್ಡಿನೂ ಅಲ್ಲಾಡಲ್ಲ ಅಂತಾರೆ. ಹಾಗೆ ನಿನ್ನ ಲೈಫಲ್ಲಿ ಒಂದು ಹುಲ್ಕಡ್ಡಿ ಅಲ್ಲಾಡಿದ್ರು ನನಗೆ ಗೊತ್ತಾಗದೆ ಇರುತ್ತೇನೆ. ಇನ್ನು ನೀನು ಅಷ್ಟೊಂದು ಕಷ್ಟಪಟ್ಟು ಬಡ್ಡಿಗೆ ಸಾಲ ತಗೊಂಡು ಆ ದುಡ್ಡಲ್ಲಿ ತಗೊಂಡಿರೋ ಆಟೋ ಕಾಣೆ ಆದರೆ ನನಗೆ ಗೊತ್ತಾಗದೆ ಇರುತ್ತೇನೆ. ಆದರೆ ನಿಮಗೆ ನಿಮ್ಮ ಆಟೋ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ ಅಲ್ವಾ? ಪಾಪ. ಬಟ್ ನನಗೆ ಗೊತ್ತು. ಎಲ್ಲಿದೆ? ಅರಸನ್ ಕೋಟೆ ಗ್ಯಾರೇಜಲ್ಲಿ. ನೀನೇ ಅಲ್ಲಿ ತಗೊಂಡು ಹೋಗಿ ನಿಲ್ಸಿರ್ಬೇಕು. ಯಾಕೆ ನಮ್ಮ ಹಿಂದೆ ಬಿದ್ದ ರೀತಿ ಕಾಡ್ತಾ ಇದೆಯಾ? ಯಾರು ನೀನು? ಅಖಿಲ. ಏನಂದೆ? ನಿಮ್ಮ ಅತ್ತೆಯಮ್ಮ ಅನ್ಸ್ಕೊಂಡಿರೋ ಅಖಿಲಾಂಡೇಶ್ವರಿನೇ ನಿಮ್ಮ ಅಪ್ಪನ ಮನೇಲಿದ್ದ ಆಟೋನ ಅರಸನ್ ಕೋಟೆ ಗ್ಯಾರೇಜಿಗೆ ಹಾಕ್ಸ್ಕೊಂಡಿರೋದು. ಇಲ್ಲ, ನಾನು ನಂಬಲ್ಲ. ನಿಜ ಹೇಳಿದ್ರೆ ಜನ ನಂಬೋದೇ ಇಲ್ಲ ಅಂತಾರಲ್ಲ. ನಮ್ಮ ಅತ್ತೆಮ್ಮ ಯಾಕೆ ಆ ರೀತಿ ಮಾಡ್ತಾರೆ? ಮೊನ್ನೆ ನಮ್ಮ ಅತ್ತೆಮ್ಮನ ಜೊತೆ ಜಗಳ ಮಾಡಿಸಿದ್ ಸಾಲದು ಅಂತ ಮತ್ತೆ ಜಗಳ ಮಾಡಿಸ್ಬೇಕು ಅಂತ ಈ ರೀತಿ ಸುಳ್ಳು ಹೇಳ್ತಾ ಇದೆಯಾ? ಏಯ್, ಎಷ್ಟೇ ಮಾತಾಡ್ತಿದ್ಯಾ? ನಿನಗೆ ನಂಬಿಕೆ ಇಲ್ಲ ಅಂದ್ರೆ ನಿನ್ನ ಅತ್ತೆಮ್ಮಂಗೆ ಹೋಗಿ ನೀನೇ ಕೇಳು. ಆದ್ರೆ ನಿನ್ ಮನ್ಸಲ್ಲಿ ನಿಜಕ್ಕೂ ಆ ಹೆಂಗಸಿನ ಬಗ್ಗೆ ಪ್ರೀತಿ, ಗೌರವ, ಭಕ್ತಿ ಇದೆಯಲ್ಲ, ಈ ಭಾವನೆಗಳನ್ನ ಇಟ್ಕೊಂಡು ಕೇಳೋ ಹಾಗಿಲ್ಲ. ಈಗ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಅದೇ ಥರ ನಿಮ್ಮ ಅತ್ತೆಮ್ಮನ ಹತ್ರ ಹೋಗಿ ಮಾತಾಡಬೇಕು. ನಾನು ಹೇಳ್ದಾಗ ನೀನು ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ಗೊತ್ತಲ್ಲ, ಪ್ರೀತು ಮೋನಿಕಾ ರಾಸಲೀಲೆ. ತಗೋಮ್ಮ, ಇದೇ ಅಲ್ವಾ ನಿನ್ನ ಗಂಡನ ಆಟೋ ಕೀ? ತಗೋ. ಇನ್ನು ಮುಂದೆ ಈ ಆಟೋ ನಿನ್ನ ಜವಾಬ್ದಾರಿ. ಈ ಆಟೋನ ಅರಸನ್ ಕೋಟೆ ಕಾರ್ ಶೆಡ್ಡಲ್ಲಿ ನಿಲ್ಲಿಸ್ತೀಯೋ, ಅಥವಾ ನಿಮ್ಮ ಅಪ್ಪನ ಮನೆ ಮುಂದೆ ನಿಲ್ಲಿಸ್ತೀಯೋ, ಅಥವಾ ಕಷ್ಟದಲ್ಲಿರೋರು ಯಾರಿಗಾದ್ರೂ ದಾನ ಮಾಡಿ ಪುಣ್ಯ ಕಟ್ಕೋತೀಯೋ, ನಿನಗೆ ಬಿಟ್ಟಿದ್ದು. ಈಗ ನನ್ನ ಮಗನ ಸರ್ದಿ. ತಗೊಳಯ್ಯ ಕುಮಾರ್ ಕಂಠೀರವ, ಕಾರ್ ಕೀ ನಿನಗೆ. ನನಗೆ ಯಾಕಪ್ಪ ಕೀ? ಯಾಕಂದ್ರೆ ನಾಳೆ ನೀನು ಆಫೀಸ್ಗೆ ಬರ್ತಾ ಇದೀಯಾ, ಆದಿತ್ಯ ಗ್ರೂಪ್ ಆಫ್ ಕಂಪನೀಸ್ ಆಫೀಸ್ಗೆ. ಅದಕ್ಕೆ ಈ ಕೀ. ಏನ್ ಪೋಸ್ಟ್ ಅಂತ ನಾಳೆ ನೀನು ಅಲ್ಲಿ ಬಂದ್ಮೇಲೆ ಸರ್ಪ್ರೈಸ್ ಆಗಿ ಗೊತ್ತಾಗುತ್ತೆ. ಈ ಮಾತು ನಾನು ಹೇಳಲಿಲ್ಲ, ನಿಮ್ಮಮ್ಮ ಹೇಳಿದ್ದು. ನಿಮ್ಮಮ್ಮ ನನ್ನ ಮೂಲಕ ಹೇಳಿ ಕಳಿಸಿದಾಳೆ ಅಷ್ಟೇ, ನಿಮ್ಗೋಸ್ಕರ ಅಂತ. ಆದರೆ ಇದಕ್ಕೂ ಮುಂಚೆ ನಾನು ಎಷ್ಟೋ ಸಲ ನಿನ್ನ ಪರ ವಹಿಸ್ಕೊಂಡು ಮಾತಾಡಿದ್ದೀನಿ. ಹಾಗೆಲ್ಲ ನೋವಲ್ಲೇ ಮಾತಾಡಿದ್ದಾಳೆ. ಆದರೆ ಇವತ್ತು ಈ ನಿರ್ಧಾರ ಅವಳೇ ತಗೊಂಡಿದ್ದಾಳೆ. ನೀನು ಆಟೋ ಡ್ರೈವರಾಗಿ ಕೆಲಸ ಮಾಡ್ತಿರೋದು ನಿಮ್ಮ ಅಮ್ಮನಿಂದ ನೋಡೋಕ್ಕಾಗ್ತಿಲ್ಲ. ಅದಕ್ಕೆ ಹನುಮಂತು ಕೈಲಿ ಆಟೋನ ತರಿಸಿ ನಮ್ಮ ಶೆಡ್ಡಲ್ಲಿ ಇರಿಸಿದ್ದು. ಇವತ್ತು ನಿನ್ನನ್ನು ಆಫೀಸ್ ಕರೆದವಳು ನಾಳೆ ಮನೆಗೆ ಕರೀದೇ ಇರ್ತಾಳ. ತಗೋಕೀನ, ಬೆಳಗ್ಗೆ 10 ಗಂಟೆಗೆ ಶಾರ್ಪ್ ಆಫೀಸಲ್ಲಿ ಸಿಗೋಣ. ಓಕೆ, ತಗೋ. ಬರೋದಿಕ್ಕಾಗಲ್ಲಪ್ಪ. ಬರಕ್ಕಾಗಲ್ವಾ? ನಾನು ಏನು ಹೇಳಿದೆ ಅಂತ ನಿನಗೆ ಅರ್ಥ ಆಯ್ತಾ? ನೀನು ಏನು ಹೇಳ್ತಿದ್ಯಾ ಅನ್ನೋ ಅರಿವಿದೆಯಾ ನಿನಗೆ? ನನಗೆಲ್ಲ ಅರ್ಥ ಆಯ್ತಪ್ಪ. ಯೋಚನೆ ಮಾಡಿದ್ದೀನಿ ಹೇಳ್ತಾ ಇರೋದು. ಅರಸನ್ ಕೋಟೆ ಕಂಪ್ನಿ ಕೆಲಸ ನನಗೆ ಬೇಡ. ಸ್ವಾಭಿಮಾನದಿಂದ ತಗೊಂಡು ಆಟೋನೇ ಓಡಿಸ್ಕೊಂಡು ನಾನಿರ್ತೀನಿ. ಏನಪ್ಪ ಆದಿತ್ಯ ಹೀಗೆ ಹೇಳ್ತಾ ಇದೆಯಾ? ನೀನನ್ನು ವಾಪಸ್ ಕರಿತಿರೋದು ನಿಮ್ಮಮ್ಮ. ಇಂಥ ಒಂದು ದಿನ ಬೇಗ ಬರಲಿ ಅಂತ ನಾನು ಹನುಮಂತು ಮಾಡದಿರೋ ಪ್ರಯತ್ನಗಳೇ ಇಲ್ಲ. ಅರ್ಥ ಮಾಡ್ಕೊಳ್ಳೋ, ನಿಮ್ಮ ಅಮ್ಮನಿಗೆ ನೀನು ಮತ್ತೆ ಹತ್ರ ಆಗೋದಕ್ಕೆ ಇದೊಂದು ಒಳ್ಳೆ ಅವಕಾಶ ಕಣೋ. ಅಂಥ ಅವಕಾಶ ನನಗೆ ಬೇಡಪ್ಪ. ಅವ್ರು ನಿಮ್ಮ ಹತ್ರ ಹೇಳಿ ಕಳ್ಸೋದಲ್ಲ, ಸ್ವತಃ ಅವರೇ ಬಂದು ಕೆಲಸದ ಆಫರ್ ಕೊಟ್ಟಿದ್ರು. ನಾನು ಬರ್ತಾ ಇರಲಿಲ್ಲ. ದೇವ್ರೆ, ನನ್ನ ಸೊಸೆ ಪಾರ್ವತಿ ಬಸ್ರಿ ಆದಿತ್ಯ ಅವಳನ್ನ ಚೆನ್ನಾಗಿ ಆರೈಕೆ ಮಾಡಿ ನೋಡ್ಕೋಬೇಕು ಅಂತಂದ್ರೆ ಅವನ ಆದಾಯನೂ ಚೆನ್ನಾಗಿರ್ಬೇಕು.
ಅವನಿಗೆ ಈ ಕೆಲಸನ ಒಪ್ಕೊಳ್ಳದೆ ಇರೋದಕ್ಕೆ ಯಾವ ಕಾರಣನೂ ಸಿಗದೆ ಇರಲಪ್ಪ ದೇವ್ರೆ. ಅಪ್ಪ ದೇವ್ರೆ, ಆದಿತ್ಯ ಏನಾದರೂ ಒಂದು ಕಾರಣ ಹೇಳಿ ಅಕ್ಕ ಕೊಡೋ ಆಫರ್ನ ರಿಜೆಕ್ಟ್ ಮಾಡೋ ಹಾಗಾಗಲಿ. ಹಾಗೇನಾದರೂ ಆದರೆ ಒಂದು ಊಟದಿಂದ ಇನ್ನೊಂದು ಊಟಕ್ಕೆ ಮಧ್ಯದಲ್ಲಿ ಟೈಮ್ ಇರುತ್ತಲ್ಲ, ಆ ಟೈಮಲ್ಲಿ ನಾನು ಏನೂ ತಿಂದೆ 1 ವಾರ ಉಪವಾಸ ವ್ರತ ಮಾಡ್ತೀನಿ. ಓಕೆನಾ? ಅರೆ ಭಾವ ಬಂದರು, ಹ್ಯಾಕ್ ಮೋರೆ ಹಾಕೊಂಡು ಬರ್ತಿದಾರಲ್ಲ. ಫ್ರೆಂಡ್ಸ್, ಗಾಳಿ ಉಲ್ಟಾ ಬೀಸ್ತಾ ಇದೆ ಅಂತ ಅನ್ಸುತ್ತೆ. ಬನ್ನಿ ಅದೇನು ಅಂತ ತಿಳ್ಕೊಳ್ಳೋಣ. ಅಂದ್ರೆ ಏನ್ ನಿಮ್ಮ ಮಾತಿನ ಅರ್ಥ? ಆದಿತ್ಯ ಪಾರ್ವತಿ ಇಬ್ರು ಯಾರ ಕೈಲೂ ಸಿಕ್ಕಾಕೊಂಡಿದ್ದಾರೆ ಅಂತ ಅನಿಸ್ತಿದೆ. ಆದಿತ್ಯ ಪಾರ್ವತಿ ಇಬ್ರು ಯಾರಿಗೂ ಯಾವತ್ತೂ ನೋವು ಮಾಡಿದವರಲ್ಲ, ಯಾರ ಶತ್ರುತ್ವನೂ ಕಟ್ಕೊಂಡವರು ಅಲ್ಲ. ಆದರೂ ಯಾರ್ದು ಹಿಡಿತದಲ್ಲಿ ಇದ್ದಾರೆ ಅಂದರೆ ಅವರು ಆದಿತ್ಯ ಪಾರ್ವತಿಗೆ ಶತ್ರುಗಳಂತ ಹೇಳೋಕ್ಕಾಗಲ್ಲ. ಅರಸನ ಕೋಟೆ ಮನೆತನಕ್ಕೆ ಆಗದೆ ಇರೋರು ಇರ್ಬೋದಲ್ವಾ? ನಮ್ಮ ಮಗ ಸೊಸೆನ ಯಾಕೆ ಬ್ಲ್ಯಾಕ್ ಮೇಲ್ ಮಾಡ್ತಿರ್ಬಾರ್ದು? ರಘುರಾಮ್ ತುಂಬ ತಲೆ ಓಡಿಸ್ಬಿಟ್ಟಿದ್ದಾನೆ. ಫಸ್ಟ್ ಟೈಮ್ ಕರೆಕ್ಟಾಗಿ ಗೆಸ್ ಮಾಡಿದ್ದಾನೆ. ಹೌದು ಕಣೋ, ನಿನ್ನ ಮಗ ಸೊಸೆ ಎಲ್ಲೋ ಸಿಕ್ಕಾಕೊಂಡಿರೋದು ನಿಜ. ಅದು ನನ್ನ ವಜ್ರ ಮುಷ್ಟಿಲಿ. ಈ ಜನ್ಮದಲ್ಲಿ ಬಿಡಿಸ್ಕೊಳಕ್ಕಾಗಲ್ಲ ಕಣೋ. ಅಮ್ಮನ ನೋಡಕ್ಕೆ ಒಂದು ಅವಕಾಶ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇದ್ವಿ. ಆದ್ರೆ ಇವತ್ತು ಅಮ್ಮನೇ ಆಫೀಸ್ ಕೆಲಸಕ್ಕೆ ವಾಪಸ್ ಬಾ ಅಂತ ಹೇಳಿದ್ರು. ಹೋಗದೆ ಇರುವಂತ ಪರಿಸ್ಥಿತಿ ಬಂತಲ್ಲ ಪಾರು. ಪಾರು, ಅವತ್ತು ನಾನು ಪ್ರೀತು ರಾಣ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾನೆ ಅಂತ ಬಂದು ಹೇಳಿದಾಗ ಜನನೇ ಹೇಳಿದ್ಲು, ಮೋಸ್ಟ್ಲಿ ಇನ್ನು ಆ ಅನಾಮಿಕ ಕರೆ ಮಾಡಿದವಳು ಕಾಟ ಇರಲ್ಲ, ಯಾಕೆ ಅಂದರೆ ಊರಿಗೆ ಹೋಗ್ತಾ ಇರೋ ರಾಣ ಅವಳದೆಲ್ಲ ಸೆಟಲ್ಮೆಂಟ್ ಮಾಡಿ ಹೋಗಿರ್ತಾನೆ ಅಂತ. ಆದರೆ ಅವಾಗ ನೀನು ಹೇಳಿದ್ದೆ, ಆ ಹುಡುಗಿ ರಾಣ ಕೊಡೋ ದುಡ್ಡಿನ ಆಸೆಗೆ ಕೆಲಸ ಮಾಡ್ತಾ ಇರೋಳಲ್ಲ, ಯಾಕೆ ಅಂದರೆ ಅವಳ ಧ್ವನಿ ಕೇಳ್ತಾ ಇದ್ರೆ ನಮ್ಮ ಮೇಲಿನ ಸೇಡು ತೀರಾ ವೈಯಕ್ತಿಕ ಅಂತ ಅನ್ನಿಸ್ತಾ ಇದೆ ಅಂತ. ಯಾಕೋ ನಿನ್ನ ಅನುಮಾನ ನನಗೆ ಸರಿ ಅಂತ ಅನ್ನಿಸ್ತಾ ಇದೆ ಪಾರು. ನಮ್ಗೆ ಅನಾಮಿಕ ಕರೆ ಮಾಡೋಳು ಮೋಸ್ಟ್ಲಿ ರಾಣ ಕೊಡೋ ದುಡ್ಡಿಗೋಸ್ಕರ ಕೆಲಸ ಮಾಡೋಳಲ್ಲ. ಅವಳು ಅರುಂಧತಿಗೆ ಬೇಕಾದವಳೇ ಇರಬೇಕು. ಆದರೆ ಅವಳಿಗೆ ನಮ್ಮನೇಲಿ ನಡೀತಿರೋದೆಲ್ಲ ಹೇಗೆ ಗೊತ್ತಾಗ್ತದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಪಾರು, ನಮ್ಗೆ ಅನಾಮಿಕ ಕರೆ ಮಾಡಿದವಳು ಅರಸನ ಕೋಟೆಲೇ ಇದ್ದಾಳೆ. ಪಾರು, ನಾನು ಹೋಗ್ಬರ್ತೀನಿ. ನೆನ್ನೆ ಮಾವ ಬಂದು ಅತ್ತೆಮ್ಮ ನಿಮ್ಮನ್ನ ಕಂಪನಿಗೆ ವಾಪಸ್ ಬರೋದಕ್ಕೆ ಹೇಳಿದ್ದಾರೆ ಅಂತ ಹೇಳಿದ್ರು. ಅನಾಮಿಕ ಕರೆ ಬರ್ದೇ ಇದ್ದಿದ್ರೆ ಖಂಡಿತವಾಗ್ಲೂ ನೀವು ಮಾವನ್ನ ಖುಷಿಯಿಂದ ಅಪ್ಕೊಂಡು ನಾನು ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳ್ತಿದ್ರಿ ಯಜಮಾನ್ರೆ. ಇವತ್ತು ನಿಮ್ಮ ಕಂಪನಿಗೆ ನೀವು ಕೆಲ್ಸಕ್ಕೆ ಹೋಗ್ತಿದ್ರಿ. ಆದ್ರೆ
ಆಗದೆ ಇರೋದ್ರ ಬಗ್ಗೆ ಯೋಚನೆ ಮಾಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಜೀವನ ಬಂದ ಹಾಗೆ ಬದುಕೊಂಡು ಹೋಗ್ತಾ ಇರಬೇಕು ಅಷ್ಟೆ. ನೋಡು, ಈಗ ನೀನು ಆ ಅನಾಮಿಕ ಕರೆ ಮಾಡಿದವ್ರ ಬಗ್ಗೆ ಯೋಚನೆ ಮಾಡ್ತಾ ಕೊರಗ್ತಾ ಕೂತ್ಕೊಂಡ್ರೆ ಅವಳ ಬಗ್ಗೆ ನಮ್ಗೇನಾದರೂ ವಿಷಯ ಗೊತ್ತಾಗುತ್ತಾ? ಇಲ್ಲ ತಾನೆ. ನಿನ್ನ ಆರೋಗ್ಯ ಹಾಳಾಗೋ ಚಾನ್ಸಸ್ ಇರುತ್ತೆ ಅಷ್ಟೆ. ನೋಡು, ನಮ್ಮ ಮಗು ಆರೋಗ್ಯ ನಿನ್ನ ಸಂತೋಷದ ಮೇಲೆ ಡಿಪೆಂಡ್ ಆಗಿದೆ ಪಾರು. ನನಗೆ ನನ್ನ ಹೆಂಡತಿ ಮಗು ಇಬ್ಬರು ತುಂಬ ಮುಖ್ಯ. ಸೊ ಪ್ಲೀಸ್, ಇದು ನನ್ನ ಪಾರು ಅಂದರೆ ನಾನು ವಾಪಸ್ ಬರೋವಾಗಲೂ ಈ ನಗು ನಿನ್ನ ತುಟಿ ಮೇಲೆ ಹಾಗೆ ಇರಬೇಕು. ನಾನು ಹೋಗಿ ಬರ್ತೀನಿ. ಯಾಕೆ ಪಾರು ಏನು ಮಾತಾಡ್ತಾ ಇಲ್ಲ? ಏನು ಯೋಚನೆ ಮಾಡ್ತಾ ಇದೆಯಾ? ತಾಯಿ ಶಾಪ ಒಳ್ಳೇದಲ್ಲ ಅಂತಾರೆ, ಆದರೆ ಯಾವ ತಾಯಿನೇ ಆಗಲಿ ಮಕ್ಳಿಗೆ ಕೆಟ್ಟದ್ದು ಬಯಸಲ್ಲ ಅಲ್ವಾ ಯಜಮಾನ್ರೆ? ಕೋಪದಲ್ಲಿ ಶಾಪ ಹಾಕ್ಬೋದು, ಆದರೆ ಮರುಕ್ಷಣನೇ ಅವ್ರಿಗೆ ತಾಯಿತನ ಎಚ್ಚರಿಸುತ್ತೆ ಅನ್ಸುತ್ತಲ್ವಾ ಯಜಮಾನ್ರೆ? ನನ್ನ ಶಾಪ ಮಗುಗ್ ತಟ್ಟದೇ ಇರಲಿ ಅಂತ ತಕ್ಷಣ ದೇವ್ರ ಹತ್ರ ಬೇಡ್ಕೊಂಡಿರ್ತಾರೆ ಅಂತ ಅನ್ಸುತ್ತೆ ಅಲ್ವಾ ಯಜಮಾನ್ರೆ? ನಾವ್ ಯಾವತ್ತು ಉದ್ಧಾರ ಆಗಲ್ಲ ಅಂತ ಅಮ್ಮ ಹೇಳಿದ ಮಾತನ್ನ ನೆನೆಸ್ಕೊಂಡು ಈ ರೀತಿ ಮಾತಾಡ್ತಾ ಇದೀಯಾ? ಆದ್ರೂ ನಾವು ಉದ್ಧಾರ ಆಗೋ ಲಕ್ಷಣಗಳು ಕಾಣಿಸ್ತಾ ಇದೆ ಅಂತಂದ್ರೆ ಅತ್ಯಮ್ಮ ಮನ್ಸಾರ ಶಾಪ ಹಾಕಿಲ್ಲ ಅಂತ ತಾನೆ? ನಾನ್ ಸತತವಾಗಿ ಅವಮಾನ ಆಗೋ ತರ ಮಾತಾಡಿದ್ರಿಂದ ಅವ್ರ ಬಾಯಲ್ಲಿ ಕೋಪದಿಂದ ಬಂದ ಮಾತುಗಳವು. ಥ್ಯಾಂಕ್ಸ್ ಪಾರು, ಯಾವಾಗ್ಲೂ ಅಮ್ಮನ ಬಗ್ಗೆ ಒಳ್ಳೆದನ್ನೇ ಯೋಚನೆ ಮಾಡ್ತೀಯಲ್ಲ. ನಾನು ನಿಮ್ಮಮ್ಮನೆಲ್ಲ ಹೊಗಳಿದ್ದು, ಮತ್ತೆ ನಮ್ಮ ಅತ್ಯಮ್ಮನ್ನ. ಓ ಹಾಗ. ಪಾರು, ಪ್ಯಾಸೆಂಜರ್ ಬರ್ತಾ ಇದ್ದಾರೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಪಾರ್ವತಿ, ಬಾಮ್ಮ. ನಿಧಾನ ನಿಧಾನ. ನಿಧಾನ. ಆದಿತ್ಯ, ಪಾರ್ವತಿನ ಚೆಕಪ್ ಕರ್ಕೊಂಡು ಹೋಗೋ ದಿನ ನಾನು ಜನನಿನ ದೇವಸ್ಥಾನಕ್ಕೆ ಅಂತ ಕರ್ಕೊಂಡು ಹೊರಟೆ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ನಿಮ್ಮ ಹತ್ರ ಸುಳ್ಳು ಹೇಳಿದೆ. ಯಾಕಂದ್ರೆ ಪಾರ್ವತಿ ಬಸ್ರಿ ಅನ್ನೋ ವಿಷಯ ನನಗೆ ಗೊತ್ತಾಗದೆ ಇರ್ಲಿ ಅಂತ ನೀವೆಲ್ಲಿ ನನ್ನನ್ನು ತಡೀತೀರೋ ಅಂತ. ಆದ್ರೆ ಅಷ್ಟೊತ್ತಿಗಾಗ್ಲೇ ನನಗದು ಗೊತ್ತಾಗ್ಬಿಟ್ಟಿತ್ತು ರಘು, ಗೊತ್ತಾಗ್ಬಿಟ್ಟಿತ್ತು. ಅವತ್ತು ಆದಿ ಪಾರ್ವತಿನ ಚೆಕಪ್ಗೆ ಅಂತ ಕರ್ಕೊಂಡು ಹೊರಟ ದಿವಸನೇ ನಾನು ಜನನಿನ ಚೆಕಪ್ಗೆ ಅಂತ ಕರ್ಕೊಂಡು ಹೊರಟೆ. ದಾರಿಲಿ ಕಾರ್ ಕೆಟ್ಟು ನಿಂತಿದ್ದು ಆಕಸ್ಮಿಕ ಅಷ್ಟೆ. ಆದ್ರೆ ಆದಿ ಆಟೋದಲ್ಲೇ ಹೋಗಿ ಬರ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಯಾರದ್ದೋ ಬಲವಂತಕ್ಕೆ ಕಟ್ಟು ಬಿದ್ದು ಅವನ ಆಟೋದಲ್ಲಿ ಹೋಗಿ ಬಂದಿದ್ದಲ್ಲ, ಅದು ನನ್ನ ಆಸೆ, ನನ್ನ ನಿರ್ಧಾರ ಆಗಿತ್ತು. ಆಟೋದಲ್ಲಿ ಹೋಗಿ ಬರುವಾಗ ಇಬ್ರು ಬಸರಿ ಸೊಸೆಯರ ಮಧ್ಯದಲ್ಲಿ ಕೂತು ನಾನು ಅನುಭವಿಸಿದ ಆನಂದ ಅಷ್ಟಿಷ್ಟಲ್ಲ ರಘು. ಈಗಲೂ ಅದನ್ನು ಯೋಚನೆ ಮಾಡಿದ್ರೆ ಮೈ ರೋಮಾಂಚನ ಆಗುತ್ತೆ.
ಹೋದ್ಮೇಲೆ ಪಾರ್ವತಿ ಬಸ್ರಿ ಅನ್ನೋ ವಿಷಯನ ನನ್ನಿಂದ ಮುಚ್ಚಿಡೋದಕ್ಕೆ ಎಲ್ಲರೂ ಪ್ರಯತ್ನ ಮಾಡಿದ್ರು. ಆದ್ರೆ ನನ್ನ ಇಚ್ಛೆ ಬಲವಾಗಿತ್ತು ರಘು. ಸ್ಕ್ಯಾನಿಂಗ್ ನಲ್ಲಿ ಜನನಿ ಹೊಟ್ಟೆಲಿರೋ ನಮ್ಮ ಮೊಮ್ಮಗು ಚಿತ್ರ ನೋಡಿದ ಹಾಗೇನೆ ಪಾರ್ವತಿ ಹೊಟ್ಟೆಲಿರೋ ನಮ್ಮ ಮೊಮ್ಮಗು ಚಿತ್ರನೂ ನೋಡ್ಬೇಕು ಅಂತ. ಅದಕ್ಕೆ ಯಾರ ಗಮನಕ್ಕೂ ಬರ್ದೇ ಇರೋ ಹಾಗೆ ಸ್ಕ್ಯಾನಿಂಗ್ ರೂಮ್ ಹೊರಗಡೆ ನಿಂತ್ಕೊಂಡೆ. ಅವತ್ತು ಡಾಕ್ಟರ್ ನನ್ನ ಪರೀಕ್ಷೆ ಮಾಡುವಾಗ ಅತ್ಯಮ್ಮ ಹೊರಗಡೆ ನಿಂತ್ಕೊಂಡು ನನ್ನನ್ನು ನೋಡ್ತಿದ್ದನ್ನ ನಾನು ಗಮನಿಸಿದೆ. ಅಷ್ಟೇ ಅಲ್ಲ, ತಾಯಿ ಕಿಟ್ ಕಳ್ಸಿದ್ ಕೂಡ ಮಾವ ಅಲ್ಲ, ಅತ್ಯಮ್ಮ. ನಾವ್ ಯಾವಾಗ್ಲೂ ದಿನಸಿ ತರಿಸೋ ಸೂಪರ್ ಮಾರ್ಕೆಟ್ ಇಂದ ಪಾರ್ವತಿಗೆ ಅಗತ್ಯ ಇರೋ ಇಡೀ ತಿಂಗಳಿಗೆ ಆಗುವಷ್ಟು ರೇಷನ್ ಅನ್ನ ತರಿಸಿ ಅದನ್ನ ಪಾರ್ಥ ಸಾರಥಿ ಅವರ ಮೂಲಕ ಪಾರ್ವತಿಗೆ ತಲುಪೋ ಹಾಗೆ ಮಾಡಿದೆ. ನಾನ್ ಕೊಟ್ಟಿದ್ದು ಅಂತ ಗೊತ್ತಾದ್ರೆ ಎಲ್ಲಿ ತಗೊಳ್ಳೋದಿಲ್ವೋ ಅಂತ ಪ್ರತಿ ಗರ್ಭಿಣಿ ಹೆಣ್ಣಿಗೂ ಸರ್ಕಾರದಿಂದ ಕೊಡೋ ತಾಯಿ ಕಿಟ್ಟು ಅಂತ ಹೇಳಿಸಿ ಕೊಡಿಸ್ದೆ. ನಿನಗೆ ನಮ್ಮ ದೊಡ್ಡ ಸೊಸೆನು ಬಸರಿ ಅಂತ ಯಾವಾಗ ಗೊತ್ತಾಗುತ್ತೋ ಅಂತ ಒಳಗೆ ಒದ್ದಾಡ್ತಿದ್ದೆ. ಅವಳಿಗೋಸ್ಕರ ನಾನು ತಗೊಂಡು ಹೋಗ್ತಿರೋ ತಿಂಡಿ ತಿನಿಸು ದೊಡ್ಡ ಹಾರೈಕೆ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಅಖಿಲ, ನಮ್ಮ ಸೊಸೆ ಮೊಮ್ಮಗುಗೋಸ್ಕರ ಎಷ್ಟೆಲ್ಲ ಮಾಡಿದ್ಯಾ. ರಿಯಲಿ ಯು ಆರ್ ಗ್ರೇಟ್. ಅವ್ರಿಗಲ್ದೆ ಇನ್ ಯಾರಿಗ್ ಮಾಡ್ಲಿ ರಘು, ಯಾರಿಗ್ ಮಾಡ್ಲಿ, ಯಾರಿಗ್ ಮಾಡ್ಲಿ? ತಾಯಿ ಕಾರ್ಡ್ ಹೆಸರಲ್ಲಿ ತಿಂಗಳಿಗಾಗೋ ದಿನಸಿ ಕಳಿಸಿದ್ದು ಅಖಿಲಮ್ಮನೆ ಅಂತ ನಿನ್ಗೆ ಹೆಂಗೆ ಗೊತ್ತಾಯ್ತು ಪಾರು? ಅವತ್ ಮನೆಗೆ ಬಂದು ದಿನಸಿ ಎಲ್ಲ ಕೊಟ್ಟೋದ್ರಲ್ಲಪ್ಪ, ಅವತ್ತಿನ ದಿನ ಅವರು ಅತ್ಯಮ್ಮನ ಹತ್ರ ಮಾತಾಡ್ತಾ ಇದ್ರು. ಅದನ್ನ ನಾನೇ ಕೇಳಿಸ್ಕೊಂಡೆ. ನನ್ನ ಹೊಟ್ಟೆಲ್ ಬೆಳೀತಾ ಇರೋ ಅವ್ರ ಮೊಮ್ಮಗು ಮೇಲೆ ಪ್ರೀತಿ ಕಾಳಜಿ, ಅದಕ್ಕೆ ಏನು ಕೊರತೆ ಆಗ್ಬಾರ್ದು ಅಂತ ದಿನಸಿನೆಲ್ಲ ಕಳಿಸಿದ್ದು. ನಮ್ಮೇಲಿರೋ ಕಾಳಜಿಯಿಂದ ಅಲ್ಲಪ್ಪ. ಕಷ್ಟದಲ್ಲಿರೋರು ಯಾರೇ ಆಗಿರ್ಲಿ, ಅಖಿಲಮ್ಮನ ಗಮನಕ್ಕೆ ಬಂದ್ರೆ ಅವ್ರಿಗೆ ತಿಂಗಳಿಗಾಗೋಷ್ಟು ದಿನಸಿ ಖರ್ಚಿಗೆ ಹಣ ಕೊಟ್ಟು ಕಳಿಸ್ತಾರೆ. ಆದ್ರೆ ಇದನ್ನು ಹಾಗೆ ಅಂತ ಅನ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲಪ್ಪ. ಯಾಕೆ ಅಂದ್ರೆ ನಮ್ಗೆ ಅತ್ಯಮ್ಮನ ಹೊರಗಿಟ್ಟು ನೋಡೋದಕ್ಕಾಗಲ್ಲ. ಆದ್ರೆ ಅವರು ನಮ್ಮನ್ನ ಮನಸ್ಸಿಂದಾನೇ ಹೊರಗಿಟ್ಟು ನೋಡೋ ಹಾಗಾಯ್ತಲ್ಲ ಅಂತ ನೋವಾಗ್ತಿದೆ. ಇದ್ರಲ್ಲಿ ಅಖಿಲಮ್ಮನ ತಪ್ಪು ಅಂತ ಹೇಳೋಕ್ಕಾಗಲ್ಲ ನಾವು. ಯಾರಿಗೆ ಗೊತ್ತು ಅವ್ರ ಮನಸ್ಸಲ್ಲಿ ಏನು ನೋವಿದೆಯೋ ಏನೋ. ಮೊಮ್ಮಗು ಹೊಟ್ಟೆಲಿರೋ ಸೊಸೆನ ಬೀಳ್ದಿರೋ ಹಾಗೆ ಓಡ್ಬಂದು ತಡೆದ್ರು. ಆಸ್ತಿ ಕೇಳಿ ನೀವು ಮನೆಯಿಂದ ಹೊರಗೆ ಬಂದಿರೋ ಕಾರಣ ಒಳ್ಳೇದಕ್ಕೆ, ಆ ಮನೆತನ ಒಳ್ಳೇದಾಗೋದಕ್ಕೆ ಅಂತ ಅಖಿಲಮ್ಮನವ್ರಿಗೆ ಗೊತ್ತಾದರೆ ಅವ್ರು ನಡ್ಕೊಳ್ಳೋ ರೀತಿನೇ ಬೇರೆ. ನೋಡ್ತಾ ಇರಿ, ಯಾರಿಗೆ ಗೊತ್ತು ನಾಳೆ ದಿವಸ ಅವರೇ ಇಲ್ಲಿಗೆ ಬಂದು ನೀವಿಬ್ರು ಕೈ ಹಿಡಿದು ಅರಸನಕೋಟೆ ಕರ್ಕೊಂಡು ಹೋಗ್ಬೋದು. ಅಪ್ಪ, ಒಂದು ವೇಳೆ ನಾನು ಹೆರಿಗೆ ಆಗೋ ಸಮಯಕ್ಕೂ ಏನು ಬದಲಾಗದೆ ನಾವಿಲ್ಲೇ ಇದ್ರೆ
ಆ ಸಮಯ ಬಂದರೆ ಬೇಕಾದ್ರೆ ನನ್ನ ಜೀವ ಒತ್ತೆ ಇಟ್ಟಾದರೂ ಸರಿ ಮಗುಗೆ ಬೆಳ್ಳಿ ತೊಟ್ಲು ಮಾಡಿಸ್ಕೊಡ್ತೀನಿ. ಈ ತೊಟ್ಲು ಬೇಡ. ಸಾತಿ, ತೊಟ್ಲನ್ನ ಯಾವುದರಿಂದ ಮಾಡಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಯಾವ ಭಾವದಿಂದ ಕೊಡ್ತಾರೆ ಅನ್ನೋದಷ್ಟೇ ಮುಖ್ಯ. ನೋಡಿ ಸಾತಿ, ನಮ್ಮ ಮಗುನ ಬರೀ ಅರಸನ್ ಕೋಟೆ ಮೊಮ್ಮಗು ಅನ್ನೋ ಥರ ನೋಡಬೇಡಿ, ಅದು ನಿಮ್ಮ ಮೊಮ್ಮಗು ಕೂಡ. ಸಾರ್ತಿ, ನಿಮ್ಮ ಮೊಮ್ಮಗುನ ನಿಮ್ಮ ಶಕ್ತಿಗೆ ತಕ್ಕಾಗಿ ನೋಡ್ಕೊಂಡ್ರೆ ನಮಗೂ ಸಂತೋಷ ಆಗೋದು. ಇಲ್ಲಾಂದರೆ ಮಗುಗೆ ತಪ್ಪು ಕಲ್ಪನೆ ಹುಡ್ಸಾಗುತ್ತೆ ಅಲ್ವಾ? ಅದು ಅಲ್ಲದೆ ನಮ್ಮ ಮಗುಗೆ ನಮ್ಮ ಥರನೇ ಕಷ್ಟ ಸುಖ ಎರಡಕ್ಕೂ ಹೊಂದ್ಕೊಳ್ಳೋ ಥರ ಮೊದಲಿಂದ ಕಲಿಸಿದ್ರೇ ಅದ್ರ ಭವಿಷ್ಯಕ್ಕೂ ಒಳ್ಳೇದಾಗೋದಲ್ವಾ ಸಾರ್ತಿ? ನಮ್ಮ ಮಗುಗೆ ನಮ್ಮ ಅಪ್ಪ ಅಮ್ಮ ತಂದ್ಕೊಡೋ ತೊಟ್ಲಲ್ಲಿ ಮಲಗೋ ಅದೃಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ. ಅಟ್ಲೀಸ್ಟ್ ಅವ್ರಮ್ಮ ಆಡ್ ಬೆಳೆದಿರೋ ಈ ತೊಟ್ಲಲ್ಲಿ ಮಲಗೋ ಅದೃಷ್ಟನೂ ಬೇಡ ಅಂತೀರಾ? ಅಯ್ಯೋ, ಅಂಥ ಮಾತಾಡಬೇಡಿ. ಆಯಿತು, ಇವತ್ತಿಂದ ಈ ತೊಟ್ಲು ನಿಮ್ಮ ಮಗುಗೆ ಸೇರಿದ್ದು, ಅಂದರೆ ನನ್ನ ಮೊಮ್ಮಗುಗೆ ಸೇರಿದ್ದು, ಸರಿನಾ? ಕಾರಿಗೆ ಏನಾಗಿದೆ? ಅದ್ರ ಜಾಗದಲ್ಲದು ಸೇಫ್ ಆಗಿ ನಿಂತಿದೆ. ಮತ್ತೆ ಆಟೋ ಯಾಕೆ? ಇವತ್ತಿಂದ ನಿನ್ನ ಆಟೋದಲ್ಲಿ ಆಫೀಸ್ಗೆ ಹೋಗ್ಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಪೂರ್ತಿ ತಿಂಗಳಿನ ಆಟೋನ ಬುಕ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ನನ್ನ ಆಫೀಸ್ಗೆ ಡ್ರಾಪ್ ಮಾಡಬೇಕು. ಆಮೇಲೆ ಆಫೀಸಲ್ಲಿ ಪ್ರೀತು ಜೊತೆನೆ ಪ್ರೀತು ಕಣ್ಮುಂದೆನೇ ಓಡಾಡ್ಕೊಂಡಿರ್ಬೇಕು. ಮಧ್ಯಾಹ್ನ ಊಟನ ಒಟ್ಟಿಗೆ ಮಾಡಬೇಕು. ಇಬ್ರು ಒಟ್ಟಿಗೆ ಸೇರಿ ಸಿನಿಮಾ ನೋಡ್ಬೇಕು. ಆಮೇಲೆ ಸಂಜೆ ಆಫೀಸ್ ಮುಗಿದ್ಮೇಲೆ ಮನೆಗೆ ವಾಪಸ್ ಡ್ರಾಪ್ ಮಾಡಬೇಕು. ಪ್ರೀತು ಬ್ರೋ, ನಾನು ಫಿಕ್ಸ್ ಆಗಿದ್ದೀನಿ ಬ್ರೋ. ನಡಿ, ಬೇಗ ಹೋಗ್ಬೇಕು. ನಡಿ ಹೋಗೋಣ. ಪ್ರೀತು ಪ್ರೀತು ಪ್ಲೀಸ್ ಇಳಿ ಪ್ರೀತು. ನಾನೇ ಕೇಳಿದೆ, ಮೊದಲು ತಮ್ಮ ಅಲ್ವಾ, ಇಳಿ ಪ್ರೀತು. ಇಲ್ಲ ಬ್ರೋ, ನಾನೇನಿಲ್ಲ, ಹೋಗೋಣ. ಈ ಅಣ್ಣ ಹೇಳಿದ ಮಾತನ್ನ ಈ ತಮ್ಮ ಯಾವತ್ತೂ ಮೀರಿಲ್ಲ, ಇವತ್ತೂ ಮೀರಲ್ಲ ಅಂತ ಅನ್ಕೊಂಡಿದ್ದೀನಿ. ಪ್ರೀತು, ನೀನು ನಿನ್ನ ಕಂಫರ್ಟ್ ಬಗ್ಗೆ ಯೋಚನೆ ಮಾಡಿದೆ, ಬರೀ ನನ್ನ ಸಂಪಾದನೆ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದೆಯಾ ಅನ್ನೋದು ನನಗೆ ಅರ್ಥ ಆಗಲ್ವಾ ಪ್ರೀತು? ಬಟ್ ಬೇಡ ಪ್ರೀತು. ಯಾಕೆ ಬ್ರೋ? ಬೆಳಗ್ಗಿಂದ ಸಂಜೆವರೆಗೂ ಮಾಮ್ ಜೊತೆ ಇರ್ಬೋದು ಅಂತ ಮಾಮ್ ಕಾರ್ಗೆ ಡ್ರೈವರ್ ಆದ. ಈಗ ನಿನ್ನ ತಮ್ಮನೇ ಬೆಳಗ್ಗಿಂದ ಸಂಜೆವರೆಗೂ ಇರೋ ಬಾ ಅಂತ ಕರೀತಿದ್ರೆ ನಿಂಗೆ ಇಷ್ಟ ಆಗ್ತಿಲ್ವಾ? ಪ್ರೀತು, ನಾವಿಬ್ರು ಒಟ್ಟಿಗೆ ಆಟೋದಲ್ಲಿ ಆಫೀಸ್ಗೆ ಹೋದ್ರೆ ಮಾತ್ರನಾ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗೋದು? ನೀನು ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ, ಆಫೀಸಿಂದ ಬಂದಮೇಲೆ ಯಾವಾಗ ಬೇಕಾದರೂ ನನ್ನ ಹತ್ರ ಬಂದು ಮಾತಾಡಬಹುದು. ಆದರೆ ಆಫೀಸ್ಗೆ ಆಟೋದಲ್ಲೇ ಹೋಗ್ತೀನಿ ಅನ್ನೋ ಯೋಚನೆನ ಬಿಟ್ಬಿಡು ಪ್ರೀತು. ಯಾಕೆ ಅಂದರೆ ನೀನು ಅರಸನ್ ಕೋಟೆ ಮಗ. ನೀನು ಆಫೀಸ್ ಮುಂದೆ ಆಟೋದಲ್ಲಿ ಇಳಿದ್ರೆ ಅಮ್ಮನ ಘನತೆಗೆ ಧಕ್ಕೆ ತಂದಾಗುತ್ತೆ. ನಿನ್ನ ಕಾರಲ್ಲೇ ಹೋಗು. ನನ್ನ ತಮ್ಮ ಜಾಣ ಅಲ್ವಾ? ಪ್ಲೀಸ್, that's like a good guy. ಸರಿ ಬ್ರೋ, ಹೋಗಿ ಬರ್ತೀನಿ. ಸರಿನಮ್ಮ, ನಾನು ಹೋಗಿ ಬರ್ತೀನಿ. ಹುಷಾರ್. ಸರಿ ಭಾವ. ಆದಿ ಪಾರ್ವತಿ ಇಬ್ರು ದೂರ ಇರೋ ನೋವನ್ನ ನಿಧಾನ ನಿಧಾನ ನೋಡು. ಎಷ್ಟು ದಿವಸ ಅಪ್ಪ ಅವ್ರಿಗೆ ನಿನ್ನನ್ನು ವಾಕ್ ಮಾಡಿಸೋ ಅದೃಷ್ಟ ಇತ್ತು, ಇವತ್ತು ನನ್ನ ಪಾಲ್ಗೆ. ನಿಧಾನ.
ಓಯ್ ಇದನ್ನೇನ್ ಮನೆ ಲಾನ್ ಅನ್ಕೊಂಡಿದ್ದೀರಾ ಅಥವಾ ಪಬ್ಲಿಕ್ ಪಾರ್ಕ್ ಅನ್ಕೊಂಡಿದ್ದೀರಾ? ಬೇರೆ ಎಲ್ಲೂ ಜಾಗ ಸಿಗ್ಲಿಲ್ವಾ ನಿಮ್ಮ ಅಪ್ಪ ಮಗಳಿಗೆ ವಾಕಿಂಗ್ ಮಾಡೋದಕ್ಕೆ? ದಯವಿಟ್ಟು ಕ್ಷಮಿಸಿ, ಅದು ನನ್ನ ಮಗಳಿಗೆ ಡಾಕ್ಟ್ರು. ಓಹೋ, ಡಾಕ್ಟ್ರು ಬಸ್ರಿ ಹುಡುಗಿ ವಾಕಿಂಗ್ ಮಾಡ್ಲಿ ಅಂತ ಹೇಳಿದ್ದಾರೆ. ಅರಸನ್ ಕೋಟೆ ಲಾನ್ ಅಲ್ಲಿ ಹೋಗಿ ವಾಕಿಂಗ್ ಮಾಡಿ ಅಂತ ಹೇಳಿಲ್ಲ. ನಿಮ್ಮ ಅಪ್ಪ ಮಗಳ ಪ್ಲಾನ್ ಏನು ಅಂತ ನನಗ್ ಗೊತ್ತಿಲ್ವಾ? ನೋಡಿ, ನನ್ನ ಬಗ್ಗೆ ಏನ್ ಬೇಕಾದ್ರೂ ಮಾತಾಡಿ, ಆದ್ರೆ ನಮ್ಮ ಅಪ್ಪನ ಬಗ್ಗೆ ಹಗುರವಾಗಿ ಮಾತಾಡ್ಬೇಡಿ. ಏನೇ ಮಾಡ್ತೀಯಾ? ಮಾತಾಡಿದ್ರೆ ಏನೇ ಮಾಡ್ತೀಯಾ? ನಮ್ ಜನನಿ ಪ್ರೆಗ್ನೆಂಟ್ ಆಗಿರೋದಕ್ಕೆ ನಮ್ ಇಡೀ ಅರಸನ ಕೋಟೆಯಲ್ಲಿ ಹಬ್ಬ. ನೀನ್ ಪ್ರೆಗ್ನೆಂಟ್ ಆಗಿರೋದಕ್ಕೆ ನನ್ಗೆ ಯಾವ ವ್ಯತ್ಯಾಸನೂ ಕಾಣಿಸ್ತಾ ಇಲ್ಲ. ನನಗ್ ಮಾತ್ರ ಅಲ್ಲ, ನಮ್ಮ ಅಖಿಲಕ್ಕನಿಗೂ ಯಾವ ವ್ಯತ್ಯಾಸನೂ ಕಾಣಿಸ್ತಾ ಇಲ್ಲ. ಗೊತ್ತಿದ್ರು ಅದ್ ಯಾವ ಪುರುಷಾರ್ಥಕ್ಕೆ ಈ ಹೊಟ್ಟೆ ಹೊತ್ಕೊಂಡು ಅಕ್ಕನಿಗೆ ಕಾಣಿಸ್ಲಿ ಅಂತ ಇಲ್ಲಿ ಓಡಾಡ್ತಿರ್ತೀಯ? ಓಹೋ, ನೀನ್ ತಲೆ ತಿರುಗಿ ಬೀಳೋದನ್ನ ಅಕ್ಕ ತಡೆದ್ರು ಅಂತ ಧೈರ್ಯ ಬಂದ್ಬಿಟ್ಟಿದ್ಯಾ? ನೀನ್ ಹೊಟ್ಟೆಲಿರೋ ಪಿಂಡಕ್ಕೋಸ್ಕರ ಇವತ್ತಲ್ಲ ನಾಳೆ ಕರೆದ್ರೂ ಕರಿಬಹುದು ಅನ್ನೋ ಪ್ಲಾನು ಅಲ್ವಾ? ಓಹೋ, ಹುಟ್ಟೋ ಮಗುನ ಮುಂದೆ ಇಟ್ಕೊಂಡು ಯಾವತ್ತಾದ್ರೂ ಒಂದಿನ ಅರಸನ ಕೋಟೆ ಒಳಗ್ ನುಗ್ಗಬಹುದು ಅನ್ನೋ ಪ್ಲಾನ್ ಇದ್ರೆ ನೀವ್ ಅಪ್ಪ ಮಗಳು ಅದನ್ನ ಮೊದ್ಲು ತಲೆಯಿಂದ ತೆಗೆದುಹಾಕಿ. ಲೇ ಪಾರ್ವತಿ, ನೀನು ಪ್ರೆಗ್ನೆಂಟ್ ಅಂತ ಕೇಳ್ದಾಗ್ಲೇ ನಮ್ಮ ಅಕ್ಕ ಮರಗ್ಲಿಲ್ಲ. ನಿನ್ ಮಗು ಹುಟ್ಬಿಟ್ರೆ ಮರಗ್ ಬಿಡ್ತಾರ? ನಿಮ್ಮಿಬ್ರಿಗೂ ನಾಚಿಕೆ ಮಾನ ಮರ್ಯಾದೆ ಅಂತ ಏನಾದ್ರು ಇದ್ರೆ ಮೊದ್ಲು ಈ ಮನೆಯಿಂದ ಜಾಗ ಖಾಲಿ ಮಾಡಿ. ಏಯ್, ನಿಮ್ಮಪ್ಪನ್ ಕರ್ಕೊಂಡೋಗೆ. ದಾಮಿನಿ!